ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬೈಸನ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂ ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಬೈಸನ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಬೈಸನ್ ಮೂವಿಯಲ್ಲಿ ಧ್ರುವ್ ವಿಕ್ರಮ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಬೈಸನ್ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ ಮತ್ತು ಕನ್ನಡದಲ್ಲಿ ಕೂಡ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಬೈಸನ್ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಇನ್ನೂ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಮತ್ತು ಈ ಮೂವಿಯು OTTಯಲ್ಲೂ ಕೂಡ ಇದೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಬೈಸನ್ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಬೈಸನ್ ಮೂವಿಯು ಧ್ರುವ್ ವಿಕ್ರಮ್ ಅವರ ಒಂದು ಫೇವ್ರೆಟ್ ಮೂವಿಯಾಗಿ ತೆರೆಗೊಂಡಿದೆ. ಅಂತಾರೆ ಯಾಕಪ್ಪ ಅವರ ಫೇವ್ರೆಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತಾರೆ, ಈ ಬೈಸನ್ ಮೂವಿಯ ಆನ್ಲೈನ್ ಸ್ಟೋರಿ ನೋಡೋದಾದರೆ ನೀವೇ ಈ ಮೂವಿಯ ಒಂದು ಫ್ಯಾನ್ ಆಗ್ತೀರ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂತಾರೆ ಈ ಬೈಸನ್ ಮೂವಿಯಲ್ಲಿ ಒಬ್ಬ ಕಬಡ್ಡಿ ಪ್ಲೇಯರ್ ಇರ್ತಾನೆ. ಅಂತಾರೆ ಒಂದು ಊರಿನಲ್ಲಿ ಒಬ್ಬ ಕೀಳ್ಜಾತಿ ಮತ್ತು ಮೇಲ್ಜಾತಿ ಅಂತ ಇರುತ್ತೆ. ಆ ಮೇಲ್ಜಾತಿನಲ್ಲಿ ಏನಾಗುತ್ತೆ ಅಂತಾರೆ, ಅವರು ಅವ್ರದ್ದೇ ಆದ ಒಂದು ಕಬಡ್ಡಿ ಟೀಮ್ಗಳನ್ನ ಕಟ್ಕೊಂಡು ಆಡ್ತಾ ಇರ್ತಾರೆ. ಅಂದರೆ ಕೀಳ್ಜಾತಿಯವನು ಏನು ಮಾಡ್ತಿರ್ತಾನೆ ಅಂತಾರೆ, ಅವನದೇ ಆದ ಒಂದು ಕಬಡ್ಡಿ ಕಟ್ಕೊಂಡು ಮತ್ತು ಅವನಿಗೆ ಕಬಡ್ಡಿ ಅಂದರೆ ಫುಲ್ಲು ಇಷ್ಟ ಇರುತ್ತೆ. ಅವನ ಸರ್ಗಳೆಲ್ಲ ಕೇಳ್ತಿರ್ತಾರೆ, ಅವನು ಯಾವಾಗಲೂ ಸುಮ್ಮನೆ ರನ್ನಿಂಗ್ ಮಾಡ್ತಾ ಇರ್ತಾನೆ. ನೀನು ಏನಕ್ಕೆ ರನ್ನಿಂಗ್ ಮಾಡ್ತಿದ್ದೀಯಾ ಅಂತ ಕೇಳಿದಾಗ ನನಗೆ ಕಬಡ್ಡಿ ಆಡಬೇಕು ಅಂತ ಇಷ್ಟ ಹೇಳ್ತಾನೆ. ಮತ್ತು ಕಬಡ್ಡಿ ಆಡೋಕೆ ಏನು ಮಾಡ್ತಾನೆ, ಅವನು ಹೋಗ್ತಾನೆ ಅಲ್ಲಿ ಕಬಡ್ಡಿಯನ್ನು ಕೂಡ ಆಡ್ತಾನೆ. ಕಬಡ್ಡಿಯನ್ನು ಆಡ್ಬಿಟ್ಟು ಏನು ಮಾಡ್ತಾನೆ ಅಂತಾರೆ, ತಿರ್ಗಾಳಿ ಕೂಡ ಸರಿ ಅಂತ ಕಬಡ್ಡಿನೆಲ್ಲ ಆಡ್ಕೊಂಡು ಒಪ್ಕೊಬಿಟ್ಟು ಏನು ಮಾಡ್ತಾನೆ ಅಂತಾರೆ, ಅಲ್ಲಿ ಅವನ ಫ್ಯಾಮಿಲಿಗೆ ಅವನು ಕಬಡ್ಡಿ ಆಡೋದು ಇಷ್ಟ ಇರೋದಿಲ್ಲ. ಕಬಡ್ಡಿ ಆಡೋದು ಇಷ್ಟ ಇಲ್ಲ ಅಂತಂದರೆ ಅವನು ಏನು ಮಾಡೋದು, ಮುಂದೆ ಏನು ಮಾಡ್ತಾನೆ ಅವನು ಅಂದರೆ ಅಲ್ಲಿ ಮತ್ತು ಅವರ ಫ್ಯಾಮಿಲಿಗೆ ಕಂಡ್ರೆ ಕಬಡ್ಡಿ ಆಗೋದಿಲ್ಲ ಮತ್ತು ಅವನು ಕ್ಯಾಶ್ ಒಳಗಡೆ ಕೂಡ ಅವನ್ನ ಸೇರಿಕೊಡೋದಿಲ್ಲ. ಅವಾಗೇನಾಗುತ್ತೆ ಅಂತಾರೆ, ಅಲ್ಲಿ ತಿರ್ಗಾ ಕೂಡ ಹೋಗ್ತಾರೆ, ಅವನ ಕಬಡ್ಡಿನ ಬಿಟ್ಬಿಡ್ತಾನೆ, ಆಡಬೇಡ್ದು ಅಂತ ಕೂಡ. ಅವನೇನು ಮಾಡ್ತಾನೆ ಅಂತಾರೆ, ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆಗಿರ್ತಾನೆ. ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆಗಬೇಕು ಅಂತಾರೆ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡೆಲ್ಲ ಬೇಕಾಗಿರುತ್ತೆ. ಮತ್ತು ಅವರ ದೊಡ್ಡಪ್ಪ ಮತ್ತು ಚಿಕ್ಕಪ್ಪಂದ್ರು ಕೂಡ ಅವರ ಬ್ಯಾಕ್ಗ್ರೌಂಡಿಗೆ ಸಪೋರ್ಟ್ ಮಾಡೋದಿಲ್ಲ. ಅಂತಾರೆ ನೀನೇನು ಕಬಡ್ಡಿ ಆಡ್ತೀಯ ಅಲ್ಲೋಗಿ, ನೀನು ಏನಕ್ಕೆ ಈ ರೀತಿ ಆಡ್ತೀಯ ಅಂತ ಕೂಡ ಅವ್ರನ್ನೆಲ್ಲರನ್ನೂ ಕೂಡ ಗೋಗರಿಸ್ತಾರೆ. ಮತ್ತು ಲಾಸ್ಟಲ್ಲಿ ಏನು ಮಾಡ್ತಾರೆ, ಅವನೇ ಖುದ್ದಾಗಿ ಸೆಲೆಕ್ಷನ್ ಹತ್ರ ಹೋಗ್ತಾನೆ, ಈ ರೀತಿ ನನ್ನ ಫ್ಯಾಮಿಲಿ ಇದೆ ಅಂತ ಕೂಡ ಹೇಳ್ತಾರೆ. ಮತ್ತು ಅವರು ಟೈಮ್ ಬೇಕು ಅಂತ ಕೂಡ ಹೇಳ್ತಾರೆ. ಮತ್ತು ಫಸ್ಟ್ ರೌಂಡಲ್ಲಿ ಕೂಡ ಅವರು ಸೆಲೆಕ್ಟ್ ಆಗೋದಿಲ್ಲ. ಮತ್ತು ಸೆಕೆಂಡ್ ರೌಂಡಲ್ಲಿ ಕೂಡ ಅಲ್ಲಿ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಫೀಲಿಂಗ್ಸ್ ಕೂಡ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮತ್ತು ಸಾಂಗ್ಸ್ಗಳು ಕೂಡ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಮತ್ತು ಡೈಲಾಗ್ಗಳಾಗಿರ್ಬೋದು, ಮೂವಿಯಲ್ಲಿ ಸ್ಟೋರಿ ಆಗಿರ್ಬೋದು, ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.